ಹಲೋ. ನಿಫ್ಟಿ ನೋಡಿ ನೀವು ಆ, ಏನೋ ಇವತ್ತು ಡೋಜಿ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ. ಇಲ್ಲಿಂದ ಏನಾದ್ರು ಕೆಳಗಡೆ ನಾಳೆ ಓಪನ್ ಆಗಿ ಕ್ಲೋಸ್ ಕೊಡ್ತು ಅಂದ್ರೆ ನಾಳೆ ನಿಫ್ಟಿಯಿಂದ ನೆಕ್ಸ್ಟ್ ಬೇರಿಶ್ ಅಲ್ಲೇ ನೋಡೋ ಚಾನ್ಸಸ್ ಇರುತ್ತೆ ಸ್ವಲ್ಪ ದಿನ. ಯಾಕೆಂದ್ರೆ ಮತ್ತೆ ಸಪೋರ್ಟಿಗೆ ಹೋಗ್ಲೇಬೇಕು. ಯಾಕೆಂದ್ರೆ ಫ್ಲೋ ಅಲ್ಲಿ ಹೋಗ್ಬೇಕಾದ್ರೆ ಕಟ್ ಮಾಡ್ತಾ ಐತೆ ಅಂತಂದ್ರೆ ಇದು ನಿಫ್ಟಿ ಬೇರಿಶ್ ಮಾಡಕ್ ತೋರಿಸ್ತಾ ಇರೋ ಇಂಡಿಕೇಟರ್. ಯಾಕೆಂದ್ರೆ ಇದು ಕೆಳಗಡೆ ಓಪನ್ ಆಯ್ತು ಇಲ್ಲೇ ಕ್ಲೋಸ್ ಮಾಡ್ತು ಅಂದ್ರೆ ಅದನ್ನ ಈವ್ನಿಂಗ್ ಸ್ಟಾರ್ ಆಗಿ ಸೊ ಬೇರಿಶ್ ಆಗುತ್ತೆ. ನಾಳೆ ನಿಫ್ಟಿ ಯಾವ ತರ ತೋರಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ನೀವೇ ಚೆಕ್ ಮಾಡ್ಕೊಳ್ಳಿ. ನಾಳೆ ನಿಫ್ಟಿ ನಾನು ಬೇರಿಶೇ ಆಗ್ತೀನಿ ಅಂತ ತೋರಿಸ್ತಾ ಇರೋದು. ನೋಡಿ ಇದೆಲ್ಲ ಸೇರ್ಕೊಂಡ್ರೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಒಂದು ಕಪ್ಪಣ ಹ್ಯಾಂಡಲ್ ಆಯ್ತು. ಇದನ್ನ ಬ್ರೇಕ್ಔಟ್ ಕೊಟ್ಟಾಗ ಎಂಟ್ರಿ ಇರ್ಬೇಕು ನಿಮ್ದು. ಮತ್ತೆ ಒಂದು ಡಿಸೆಂಡಿಂಗ್ ಟ್ರಯಾಂಗಲ್ ಕೂಡ ಆಗಿದೆ ಇಲ್ಲಿ ನೋಡಿ. ಮತ್ತೆ ಮಾರ್ಕೆಟ್ ಬೀಳ್ಬೇಕಾದ್ರೆ ಫ್ಲಾಗ್ ಅಂಡ್ ಪೋಲ್ ಕೂಡ ಮಾಡಿದೆ ಮಾರ್ಕೆಟ್. ಹಂಗೆ ಬಿದ್ದಿಲ್ಲ. ನಾನು ಇನ್ನೂ ಬೀಳ್ತೀನಿ ಅಂತ ಇಲ್ಲಿಂದ ಬುಲ್ಲಿಶ್ ಆಗಿ ಮತ್ತೆ ಬೇರಿಶ್ ಆಗಿರೋದು ನಿಫ್ಟಿ. ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ ಫ್ಲಾಗ್ ಅಂಡ್ ಪೋಲ್ ಮಾಡ್ಕೊಂಡು ಬಿತ್ತು. ಮತ್ತೆ ಫ್ಲಾಗ್ ಅಂಡ್ ಪೋಲ್ ಮಾಡ್ಕೊಂಡು ಟಾರ್ಗೆಟ್ ಇರೋದು ಇವಾಗ ಇಲ್ಲೇನೆ. ನೆಕ್ಸ್ಟ್ ಈ ಟಾರ್ಗೆಟ್ಗಳಿಗೆ ನಿಫ್ಟಿ ಬರುವ ಚಾನ್ಸಸ್ ಇರೋದು. ಸೊ ಯಾವಾಗ ಅಂದ್ರೆ ಇದನ್ನ ಬ್ರೇಕ್ಔಟ್ ಕೊಡಬೇಕು. ಇದನ್ನ ಬ್ರೇಕ್ಔಟ್ ಕೊಟ್ಟರೆ ನಿಮಗೆ ಶಾರ್ಪ್ ಆಗಿ ನಿಫ್ಟಿ ಬೇರಿಶ್ ಆಗೋ ಚಾನ್ಸಸ್ ಇರುತ್ತೆ. ಕಪ್ ಅಂಡ್ ಹ್ಯಾಂಡ್ಲು ಅಂದ್ಕೋಬಹುದು. ಇದನ್ನ ಬ್ರೇಕ್ಔಟ್ ಕೊಟ್ಟಾಗ ಈ ಬ್ರೇಕ್ಔಟ್ ಕೊಟ್ಟು ಈ ಟಾರ್ಗೆಟ್ಗಳಿಗೆ ಬಂದಾಗ ನಿಫ್ಟಿ ಡಿಸೆಂಡಿಂಗ್ ಟ್ರಯಾಂಗಲ್ಲು ಮತ್ತೆ ಕಪ್ ಅಂಡ್ ಹ್ಯಾಂಡ್ಲು ಬ್ರೇಕ್ಔಟ್ ಕೊಟ್ಟು ಇದೆಲ್ಲ ಸೇರ್ಕೊಂಡ್ರೆ ಒಂದು ಕಪ್ ಅಂಡ್ ಹ್ಯಾಂಡ್ಲು ಅಂತ ಅನ್ಕೋಬಹುದು. ಇದ್ರ ಟಾರ್ಗೆಟ್ ಇರದಿರಲಿ ಈ ಟಾರ್ಗೆಟಿಗೂ ಬರಬೇಕು ಅಂತ ಅವತ್ತಿಂದ ಹೇಳ್ತಾ ಇರೋದು. ಯಾಕಂದ್ರೆ ಈ ಗ್ಯಾಪ್ ನ ಫಿಲ್ ಮಾಡಬೇಕು ನಿಫ್ಟಿ. ಹಂಗೆ ಇಲ್ಲಿಂದಾನೇ ಮೇಲೆ ಹೋಗಕ್ ಬರಲ್ಲ. ಸೊ ಹಂಗಾಗಿ ನಮ್ಗೆ ಆಪ್ಷನ್ ಚೈನ್ ಏನ್ ತೋರಿಸುತ್ತೆ ಅಂತಾನು ನೋಡ್ಕೊಳ್ಳೋಣ. ನೋಡಿ ಆಪ್ಷನ್ ಚೈನ್ ಏನ್ ತೋರಿಸ್ತಾ ಇದೆ. 20,000 ಜನ ಕಾಲ್ ಕಡೆ ಅವರೆ. 79,000 ಜನ ಓಇ, ಚೇಂಜಿಂಗ್ ಓಇ ಬಂದ್ಬಿಟ್ಟು 20,000 ಜನ ಕಾಲ್ ಕಡೆ. ಪುಟ್ ಕಡೆ ಬರೀ 5,000 ಜನ ಮತ್ತೆ 23,000 ಜನ ಓಇ ಇರೋದು. ಸೊ ಇದು ತೋರಿಸ್ತಾ ಇದೆ ನಾನು ನಾಳೆ ಬೇರಿಶ್ ಆಗ್ತೀನಿ ಅಂತ. ನಮಿಗೂ ತೋರಿಸ್ತಾ ಇರೋದು ಬೇರಿಶ್ ಅಂತ. ಇದ್ರಲ್ಲಿ ಇನ್ನೂ ಕನ್ಫರ್ಮೇಶನ್ ನಾವು ಮಾಡ್ಕೋಬೇಕು. ತೋರಿಸ್ತೀನಿ. ಎಂಟ್ರಿ ನಿಮ್ದು ಏನಾದ್ರು ಬೇರಿಶ್ ಅಲ್ಲಿ ಇರಬೇಕು ಅಂದ್ರೆ 25,865 ಟಾರ್ಗೆಟ್ ಬಂದ್ಬಿಟ್ಟು 25,829. ಸೆಕೆಂಡ್ ಟಾರ್ಗೆಟ್ 25,775. ಇದೆಲ್ಲ ಬ್ರೇಕ್ಔಟ್ ಕೊಟ್ರೆ ದೊಡ್ಡ ಟಾರ್ಗೆಟ್ ಹೋಗ್ಬೇಕು. ಹೇಳಕ್ ಬರಲ್ಲ ನಾಳೆ, ಯಾಕಂದ್ರೆ ಬಿಹಾರ್ ಎಲೆಕ್ಷನ್ ಇರೋದ್ರಿಂದ ನಾಳೆ ಬುಲ್ಲಿಶ್ ಆಗ್ಬೋದು. ನ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡಿ ನಾಳೆ ಏನಾದ್ರು ಇಲ್ಲಿಂದ ನಿಫ್ಟಿ ಬ್ರೇಕ್ಔಟ್ ಕೊಟ್ಕೊಂಡು ಮೇಲೆ ಹೋದ್ರೆ ನಿಮಗೆ ಆರಾಮಾಗಿ ಇಷ್ಟು ಪಾಯಿಂಟ್ ನ ಕ್ಯಾಪ್ಚರ್ ಮಾಡ್ಬೋದು. ನೀವು ಪ್ರೀಮಿಯಂ ಅಲ್ಲಿ ಒಂದು 20 ಪಾಯಿಂಟ್ ಸಿಗ್ಬೋದು. ಯಾವಾಗ ಇಲ್ಲಿಂದ ಮೇಲೆ ಹೋದ್ರೆ ಮಾತ್ರ ಎಂಟ್ರಿ ಕೊಡಿ. ಅದು ಮುಂಚೆನೆ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಮೇಲೆ ಹೋಗಿ ಕೆಳಗೆ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ವಿಕ್ ಬಿಡ್ಬೇಕು. ವಿಕ್ ಬಿಟ್ರೇನೆ ಸ್ಟ್ರಾಂಗ್ ಬುಲ್ಲಿಶ್ ಆಗೋದು. ಮತ್ತೆ ಆಪ್ಷನ್ ಪ್ರೀಮಿಯಂ ಚಾರ್ಟ್ ಏನ್ ತೋರಿಸ್ತಾ ಇದೆ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ ಪುಟ್ ಹಾಕ್ತೀನಿ. ಪುಟ್ ನೋಡಿ ಅಬ್ಸರ್ವ್ ಮಾಡಿ. ಪುಟ್ಟು ಇಲ್ಲಿಂದ ಹಿಂಗ್ ಅನ್ಕೊಂಡ್ರು ಆಲ್ರೆಡಿ ಈ ಕಪ್ ಅಂಡ್ ಹ್ಯಾಂಡಲ್ ಟಾರ್ಗೆಟ್ ನ ಬ್ರೇಕ್ಔಟ್ ಕೊಟ್ಬಿಟ್ಟೈತೆ. ಇಲ್ಲಿ ನೋಡಿ ಇಲ್ಲಿಂದ ಒಂದು ಕಪ್ ಅಂಡ್ ಹ್ಯಾಂಡಲ್ ಅನ್ಕೊಂಡ್ರು ಆಲ್ಮೋಸ್ಟ್ ಇದನ್ನು ಬ್ರೇಕ್ಔಟ್ ಕೊಟ್ಟೈತೆ. ಇವೆರಡನ್ನು ಸೇರ್ಕೊಂಡ್ರು ಬಿಗ್ ಮೂವ್ಮೆಂಟ್ ಕೊಡಬೇಕು ಈ ಗ್ಯಾಪ್ ನ ಫಿಲ್ ಮಾಡಕ್ಕೆ ಪ್ರೀಮಿಯಂ ಚಾರ್ಟ್ ಅಲ್ಲಿ ಇರೋ ಗ್ಯಾಪ್. ಹಂಗಾಗಿ ನಿಫ್ಟಿ ನಾಳೆ ಬೇರಿಶ್ ಆಗೋ ಚಾನ್ಸಸ್ ಕಾಣಿಸ್ತಾ ಇರೋದು. ಇದನ್ನ ಕಾಲ್ ಸೈಡ್ ತೋರಿಸ್ತೀನಿ ಅದೇ ಯಾವ ತರ ಇದೆ ಅಂತ. ಅದು ನೋಡಿ ಬುಲ್ಲಿಶ್ ತೋರಿಸ್ತಿದೆ. ಅದು ಹೆಂಗಿದೆ ಹಂಗೆ ತೋರಿಸ್ತಾ ಇದೆ. ಸೇಮ್ ಅದೇ ತರ ಫ್ಲಾಗ್ ಅಂಡ್ ಪೋಲ್ ಮಾಡ್ಕೊಂಡೇ ಬಿದ್ದಿರೋದು ಪ್ರೀಮಿಯಂ ಚಾರ್ಟ್ ಅಲ್ಲಿ. ಸೊ ಈ ಪ್ರೀಮಿಯಂ ಚಾರ್ಟ್ ಅಲ್ಲಿ ನಾಳೆ ಇದು ಈ ಪ್ರೀಮಿಯಂ ಇಲ್ಲಿಗೆ ಬರಬೇಕು. 82 ರೂಪಾಯಿ ಬರಬೇಕು ನಮ್ದು ಕಾಲ್ ಸೈಡ್ ಪುಟ್ ಸೈಡ್ ಪ್ರೀಮಿಯಂ ನೋಡ್ಬೇಕು ಅಂದ್ರೆ. ಓಕೆನಾ. ಸೊ ಅದಕ್ಕೆ ಎಲ್ಲ ತೋರಿಸ್ತಾ ಇರೋದು ನಾಳೆ ಬೇರಿಶ್ ಅಂತಾನೆ. ನಾನು ಬೇರಿಶ್ ಅಂತಾನೆ ಹೇಳ್ತಾ ಇದ್ದೀನಿ. ನೋಡೋಣ ನಾಳೆ ಏನಾಗುತ್ತೆ. ಅದು ನೀವು ಯಾವ ತರ ಕನ್ಫರ್ಮೇಶನ್ ತಗೋಬೇಕು ಅಂದ್ರೆ, ನಾನು ಬೆಳಗ್ಗೆ ಹೊತ್ತು ವಿಡಿಯೋ ಮಾಡಿಬಿಡಲ್ಲ, ಏನು ಬಿಡಲ್ಲ. ಕನ್ಫರ್ಮೇಶನ್ ಹೆಂಗ್ ತಗೋಬೇಕು ಅಂದ್ರೆ ಮನಿ ಕಂಟ್ರೋಲ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಗಿಫ್ಟ್ ನಿಫ್ಟಿ ಅಂತ ತೋರಿಸುತ್ತೆ. ಗಿಫ್ಟ್ ನಿಫ್ಟಿ ಏನಾದ್ರು ನೆಗೆಟಿವ್ ಅಲ್ಲಿ ಇದ್ರೆ ಯೂಶಲಿ ನಿಮ್ದು ಇದು ಕೂಡ ಅವತ್ತು ನೆಗೆಟಿವ್ ಅಲ್ಲೇ ನಿಫ್ಟಿ ಓಪನ್ ಆಗುತ್ತೆ. ನೆಗೆಟಿವ್ ಅಲ್ಲಿ ಕೂಡ ರನ್ ಆಗುತ್ತೆ. ಪಾಸಿಟಿವ್ ಅಲ್ಲಿ ಇದ್ರೆ ಪಾಸಿಟಿವ್ ಅಲ್ಲಿ ಇರುತ್ತೆ. ಅದು ನಿಮ್ಗೆ ಎಷ್ಟು ವಾಲಟಾಲಿಟಿ ಜಾಸ್ತಿ ಮೂವ್ಮೆಂಟ್ ಕೊಡುತ್ತೀರಾ ಅದು ಗೊತ್ತಾಗ್ಬಿಡುತ್ತೆ ನಿಮಗೆ. ಅವತ್ತಿನ ದಿನ ಟ್ರೇಡ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಾಂದ್ರೆ ಎಲ್ ಕೊಟ್ಕೊಂಡು ಮನೆಗೆ ಹೋಗ್ತೀರಾ ಅಷ್ಟೇ. ಇವಾಗ ಗಿಫ್ಟ್ ನಿಫ್ಟಿನೂ ನಾಳೆ ನೆಗೆಟಿವ್ ಆಗಿ ತೋರಿಸಿ ನಾವು ಪ್ರಿಡಕ್ಟ್ ಮಾಡಿರೋದು ನೆಗೆಟಿವ್ ಅಲ್ಲಿ ತೋರಿಸಿದಾಗ ರೈಟ್. ಅವತ್ತು ಮೊನ್ನೆ ನೋಡಿದ್ನಲ್ಲ ಇಲ್ಲಿ ಹೇಳಿದ್ನಲ್ಲ ಯಾಕೆ ಈ ತರ ಆಗ್ಬಿಡ್ತು ಅಂದ್ರೆ ಗ್ಯಾಪ್ ಅಪ್ ಓಪನ್ ಆಗಿ ಕೆಳಗಡೆ ಬಂದು ಮತ್ತೋಯ್ತು. ಯಾಕೆಂತಾನು ಹೇಳ್ದೆ ನಿಮ್ಗೆ ಏನಕ್ಕೆ ಇದೆಲ್ಲ ಈ ತರ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ಸೊ
ಸೇಫಾಗಿ ಟ್ರೇಡ್ ಮಾಡಿ. ಎಲ್ಲ ಥರಕ್ಕೂ ಥಿಂಕ್ ಮಾಡ್ಬೇಕು ಮಾರ್ಕೆಟಲ್ಲಿ. ಅವಾಗ ನೀವು ದುಡ್ಡು ಮಾಡೋಕ್ಕಾಗೋದು, ಇಲ್ಲಾಂದರೆ ದುಡ್ಡು ಮಾಡೋಕ್ಕಾಗಲ್ಲ. ಓಕೆನಾ? ಬಾಯ್.